ಪುಳಿಯೋಗರೆ ಗೊಜ್ಜು ಮಾಡಿ ರೆಡಿ ಮಾಡಿದ್ದೆ. ಅಷ್ಟೊತ್ತಿಗೆ ಅಮ್ಮರು ಕಾಲ್ ಮಾಡಿದ್ರು. ಮತ್ತು ಬಸ್ಸಾರಿಗೂ ಆಲ್ರೆಡಿ ಬೇಗ ಬೇಗ ವೀಡಿಯೋಸ್ ಮಾಡಿಬಿಡೋಣ ಒಂದು ಸ್ವಲ್ಪ ಇವತ್ತು ಅಂತ ಹೇಳಿ ಶಾರ್ಟ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮರು ಆಲ್ರೆಡಿ ಕಾಲ್ ಮಾಡಿಬಿಟ್ರು. ಹುಷಾರಿಲ್ಲ ಅಂತ ನಮ್ಮ ಅಪ್ಪಾಜಿ ಕೂಡ ಮಾಡಿದರು. ಹಂಗಾಗಿ ನಮಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಹೇಳಿದ್ದು. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ರೈಸ್ ಅಷ್ಟೇ ಮಾಡಿದ್ದು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಇಲ್ಲೇ ಶಿರಾ ಹತ್ರ ಕೇಶವಮೂರ್ತಿ ಡಾಕ್ಟರ್ ಅಂತ, ಅವರು ಚೆನ್ನಾಗಿ ನೋಡ್ತಾರೆ, ಫಿಸಿಷಿಯನ್ನು. ಅವ್ರ ಹತ್ರನೇ ಕರ್ಕೊಂಡೋಗಿ ತೋರಿಸಿದ್ವಿ. ಮತ್ತು ನಮ್ಮಮ್ಮ ತೀರಾ ಫುಲ್ ಅಂದರೆ ಫುಲ್ ಸುಸ್ತಾಗಿಬಿಟ್ರು. ಬರೀ ಸುಸ್ತು ಮತ್ತು ಹೊಟ್ಟೆ ನೋವು, ವಾಮಿಟ್ ಕೂಡ ಆಗ್ತಿರಲಿಲ್ಲ. ಒಂದು ಸ್ವಲ್ಪ ವಾಮಿಟ್ ಥರ ಸೆನ್ಸೇಷನ್ ಇತ್ತು ಅಷ್ಟೇ, ಬಟ್ ವಾಮಿಟು ಆಗ್ತಿರ್ಲಿಲ್ಲ. ಮತ್ತು ECG ಕೂಡ ಮಾಡಿದ್ರು, ಇಂಜೆಕ್ಷನ್ಸ್ ಕೂಡ ಹಾಕಿದ್ರು. ನೋಡೋಣ ಮಲೇರಿಯಾ ಏನಾದರೂ ಪಾಸಿಟಿವ್ ಇರ್ಬೋದಾ ನೋಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ. ವೆದರ್ ಕೂಡ ಚೆನ್ನಾಗಿರಲಿಲ್ಲ. ಹೆಂಗಿತ್ತಂದರೆ ಫುಲ್ಲು ಚಳಿ ವಾತಾವರಣ ಇತ್ತು. ಅದಕ್ಕೆ ಕಡಲೆಕಾಯಿ ಹುರಿದು ಬಿಡೋಣ ಇವತ್ತು ಅಂತ ಹೇಳಿ ಕಡಲೆಕಾಯಿ ಹುರಿತಾ ಇದ್ದೀನಿ. ಕಡಲೆಕಾಯಿ ಏನು ಗೊತ್ತಾ, ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪು ನೆನೆಸ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ. ಹುರಿದಿರೋ ಕಡಲೆಕಾಯಿ ಜೊತೆಗಾಗಲಿ ಅಥವಾ ಹಸಿ ಕಡಲೆಕಾಯಿ ಜೊತೆಗಾಗಲಿ ಹಸಿರು ಮೆಣಸಿನ್ಕಾಯಿ ಉಪ್ಪು ಹಾಕೋದಂತೂ ಸಖತ್ ಟೇಸ್ಟಿಯಾಗುತ್ತೆ. ಅದ್ರ ಜೊತೆ ಚಿಪ್ಸ್ ಕೂಡ ತಂದಿದ್ರು ನನ್ನ ಮಕ್ಕಳು. ಮಮ್ಮಿ ಚಿಪ್ಸ್ ಬೇಕಿವತ್ತು ಅಂತ ಹೇಳಿ. ಮತ್ತು ಎಲ್ಲರೂ ಸೇರಿಕೊಂಡು ಬ್ಯಾಟಿಂಗ್ ಮಾಡಿದ್ವಿ. ಸ್ವಲ್ಪ ಬ್ಯಾಟಿಂಗ್ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ನಮ್ಮ ಮನೆಯವರು ಮನೆಗೆ ಸ್ವಲ್ಪ ಇದನ್ನೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ, ಹಾಗಾಗಿ ಅದನ್ನೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೆ. ಟೀ ಪೌಡ್ರು ಮತ್ತು ಉಪ್ಪು ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೆ. ರೀಫಿಲ್ ಮಾಡ್ಕೊಂಡಾದ್ಮೇಲೆ ನಮ್ಮ ಮನೆಯವ್ರಿಗೆ ತಿಂದ್ರಬಲ್ಲ ಎಲ್ಲ ಜೊತೆ ಸೇರಿಕೊಂಡು ಕಡಲೆಕಾಯಿನ. ಹಾಗಾಗಿ ಒಂದು ಕಪ್ ಟೀ ಬೇಕು ಅಂದರು. ಟೀ ಕೂಡ ಮಾಡಿ ಇಬ್ಬರಿಗೂ. ಅಮ್ಮ ಏನು ಕುಡಿಲಿಲ್ಲ, ಕಾಯಿಸಲು ಕೊಡ್ತೀನಿ ಇನ್ನೊಂದೆರಡು. ಅಮ್ಮ ಊರಿಂದ ಬರಬೇಕಾದ್ರೆ ಕಾಯಿ ಮಸ್ತು ಕಾಯಿ ತಂದಿದ್ರು. ಹಂಗಾಗಿ ನಮಗೆ ಕಾಯಿ ಅಂದರೆ ನಮ್ಮ ಅಮ್ಮರು ಕೊಡ್ತಾರೆ, ಇಲ್ಲಾಂದರೆ ಹಳ್ಳಿನಲ್ಲಿ ತೊಗೊಂಬರ್ಬೇಕು. ಹಂಗಾಗಿ ಅಮ್ಮ ಹೆಂಗಿದ್ರು ಕಾರಲ್ಲಿ ಬಂದಿದ್ರಲ್ವ, ಅದಕ್ಕೆ ಪಾಪ ಎತ್ಕೊಂಬಂದಿದ್ರು. ಅಮ್ಮ ಯಾವಾಗಿದ್ರು ಅಮ್ಮನೇ ಅಲ್ವಾ, ಎಲ್ಲಿದ್ದರೂ ಅಮ್ಮನೇ. ಅಮ್ಮ ಪ್ರೀತಿ ಯಾವಾಗಲೂ ಕಡಿಮೆ ಆಗೋಲ್ಲ. ನಮ್ಮಮ್ಮ ಹೆಂಗೆ ಅಂದರೆ ಚಿಕ್ಕ ಸಮಯದಾಗೆ ಜಾಸ್ತಿ ಬುದ್ಧಿ ಉಪಯೋಗಿಸಿ ಮಾಡೋ ಅಂಥ ಉಮ್ಮನ್ ಅಂತಲೇ ಹೇಳ್ಬೋದು. ಮತ್ತೇನು ಗೊತ್ತಾ, ನಾವು ಅವತ್ತು ನೈಟು ವಾಕ್ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಹಂಗಾಗಿ ಸ್ವಲ್ಪ ಹೊತ್ತು ಯಾಕೋ ಬೋರ್ ಆಗ್ತಾಯಿತ್ತು ಅಂತೇಳಿ ಅಮ್ಮನೂ ಕೂಡ ಕರ್ಕೊಂಡು ಹೋದ್ವಿ. ಚಳಿ ಇತ್ತು ಆದರೂ ಕೂಡ ಒಂದು ಸರಿ ಕರ್ಕೊಂಡು ಹೋದ್ವಿ. ನಾವು ಬಾಮ ಏನೂ ಆಗೋಲ್ಲ ಅಂತ. ಫೀಲ್ಡಲ್ಲೆಲ್ಲ ನೋಡ್ರಿ ಎತ್ತರ ಕಾಣಿಸ್ತಾ ಇದೆ. ಫೀಲ್ಡೆಲ್ಲ ತುಂಬ ಜನ ವಾಕ್ ಮಾಡ್ತಾರೆ. ಮಾತ್ರ ಸಖತ್ತು ವಾಕು. ಊಟ ಆದಮೇಲೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಮತ್ತು ನನ್ನ ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು. ಎಷ್ಟು ಖುಷಿಯಾಗಿದ್ರು ಅಂದರೆ ಫುಲ್ ಖುಷಿಯಾಗಿದ್ದರು ಫ್ರೆಂಡ್ಸ್. ಹಂಗಾಗಿ ನೈಟ್ ಊಟ ಮಾಡಿದ ತಕ್ಷಣ ಹೋದರೆ ಅವ್ರಿಗೂ ಸಹ ಖುಷಿನೂ ಆಗುತ್ತೆ, ಸ್ವಲ್ಪ ಡೈಜೆಷನ್ಗೂ ಎಲ್ಪ್ ಆಗುತ್ತೆ, ಊಟನೂ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ತಿಂದಿರೋದು ಅಂತ ಹೋಗ್ತೀವಿ ನಾವು ಯಾವಾಗಲೂ ಅಷ್ಟೇ. ನೈಟ್ ಟೈಮ್ ಹೋಗ್ತೀವಿ. ಮತ್ತು ಇದು ಇವತ್ತಿನ ಬೆಳಗ್ಗೆಲ್ಲ ಹಾಗಾಗಿರುತ್ತೆ. ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಬರ್ತಿದ್ರು, ಎಕೋ ಮಾಡಿಸ್ಕೊಂಬನ್ನಿ ಅಂತ. ECG ಸ್ವಲ್ಪ ವೇರಿಯೇಷನ್ ಇತ್ತು, ಹಾಗಾಗಿ ಎಕೋ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಇಷ್ಟು ಕ್ಲೀನಾಗಿದೆ ಹಾಸ್ಪಿಟಲ್ ಅಂದರೆ ತುಂಬಾ ಚೆನ್ನಾಗಿದೆ. ಮಾತ್ರ ಹಾಸ್ಪಿಟ್ಲ್ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೀತಿ ಹಾಸ್ಪಿಟಲ್ ಸಿಗ್ಬಿಟ್ರೆ ಪೇಷಂಟ್ ಆಗಲಿ, ಪೇಷಂಟ್ ಅಟೆಂಡರ್ಸ್ ಆಗಲಿ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ನಾವು ಕೂಡ ಅಟ್ರ್ಯಾಕ್ಟ್ ಆದ್ವಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಮತ್ತು ಎಕೋ ಮಾಡಿಸ್ಕೊಂಡು ರಿಟರ್ನ್ ಆದ್ವಿ. ಏಕೆಂದರೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು. ಅಮ್ಮ ಇನ್ನೂ ಹೊಟ್ಟೆ ನೋವು ಅಂತಾಯಿದ್ರು. ಹಾಗಾಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿದರು. ಡಾಕ್ಟರ್ ಸಜೆಸ್ಟ್ ಮಾಡಿದ್ರಿಂದ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನುಂಗಿಸ್ಕೊಂಡು ಮತ್ತು ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದಾದಮೇಲೆ ತಿರ್ಗಾ ಬಸ್ಸಿಗೆ ಹತ್ತಿದ್ವಿ. ಸ್ವಲ್ಪ ಅಲ್ಲಿ ಕೂಡ ವಾಮಿಟ್ ಆಯಿತು ಬಸ್ಸಲ್ಲೇ. ಹಂಗಾಗಿ ಸ್ವಲ್ಪ ಕಿಟಕಿ ಹತ್ರ ಕೂರಿಸ್ಬಿಟ್ಟು ಅದನ್ನು ಸ್ವಲ್ಪ ನೀಟ್ ಮಾಡಿ ತೊಳ್ಕೊಂಡು ಮತ್ತು ಹಂಗೆ ಬಂದ್ವಿ. ಮ್ಯಾನೇಜ್ ಮಾಡ್ಕೊಂಡು ಬಂದಾದಮೇಲೆ ನಮ್ಮ ಮನೆಯವರು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದರು. ಬಂದಾದಮೇಲೆ ಸ್ವಲ್ಪ ಅಮ್ಮ ಸ್ವಲ್ಪ ನೀರು ಬೇಕು ಅಂದರು, ತಗೊಂಬಂದು ಕೊಟ್ಟರು. ನೀರನ್ನು ಕೂಡ ತಂದು ಕೊಟ್ಟಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಒಂದು 10 ಮಿನಿಟ್ಸ್ ಕೂತಿದ್ವಿ. ಆಮೇಲೆ ಕೇಶವಮೂರ್ತಿ ಡಾಕ್ಟ್ರು ಹೋಗ್ತಾರೆ ಅಂತ ಹೇಳಿ ಮತ್ತೆ ತೋರಿಸೋಣ ಅವ್ರಿಗೆ ಅಂತ ಹೇಳಿ ತೋರ್ಸೋಕ್ಕೆ ಬಂದ್ವಿ ಹಾಸ್ಪಿಟ್ಲ್ ಹತ್ರ. ಪಾಪ ಅವರು ಹೆಂಗೋ ಇದ್ರು, 3 ಗಂಟೆಗೆ ಇನ್ನೂ ಊಟಕ್ಕೆ ಹೋಗಿರಲಿಲ್ಲ. ಹಂಗಾಗಿ ತೋರಿಸ್ಕೊಂಡ್ವಿ. ಮತ್ತು ಇದನ್ನೇ ಕಂಟಿನ್ಯೂ ಮಾಡಿರಿ, ನೋಡೋಣ ಏನಾದರೂ ಸಪೋಸ್ ಕಡಿಮೆ ಆಗಿಲ್ಲ ಅಂದರೆ ಸ್ಕ್ಯಾನ್ ಏನಾದರೂ ಮಾಡಬೇಕು, ಹೊಟ್ಟೆ ಸ್ಕ್ಯಾನ್ ಅಂತ ಹೇಳಿ ಹೇಳಿದ್ರು. ಬಟ್ ಎಕ್ಕೋದೇನು ಪ್ರಾಬ್ಲಮ್ ಇಲ್ಲ,
ಟ್ಯಾಬ್ಲೆಟ್ ಕೊಟ್ಟು ಸರಿ ಮಾಡೋಣ ನೋಡೋಣ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಇಂಜೆಕ್ಷನ್ಸ್ ಕೂಡ ಹಾಕ್ಕೊಬೇಕು. ನೋಡೋಣ ಒಂದೆರಡು ದಿನ ವೆಯ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಬಂದ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಅಂತ ಹೇಳ್ತಾ, ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.